ಪ್ರತಿ ಮಳೆಗಾಲದಲ್ಲೂ ಭದ್ರಾವತಿ ಜನರಿಗೆ ಗೋಳು ಮಾತ್ರ ತಪ್ಪಲ್ಲ. ಮಳೆಗಾಲದಲ್ಲಿ ಪ್ರವಾಹದ ಆತಂಕದಲ್ಲೇ ಬದುಕ್ತಾ ಇರ್ತಾರೆ ಜನ. ಪಾಪ ಅಲ್ಲಿ ಮಳೆಗಾಲ ಬಂತಂದ್ರೆ ಸಾಕು, ಯಾಕಪ್ಪ ಬರುತ್ತೆ ಅಂತಾರೆ ಭದ್ರಾವತಿ ತೀರದಲ್ಲಿ ವಾಸ ಮಾಡುವಂತ ಜನ. ಮಳೆಗಾಲದಲ್ಲಿ ಪ್ರವಾಹದ ಆತಂಕ ಇರುತ್ತೆ ಯಾವಾಗಲೂ ಕೂಡ. ಅಲ್ಲಿ ಭದ್ರಾವತಿಯಲ್ಲಿ ಪ್ರತಿ ವರ್ಷವೂ ಭದ್ರಾ ನದಿ ಪ್ರವಾಹ ಆತಂಕ. ಹೊಸ ಸೇತುವೆ ಮುಳುಗಡೆ ಆಗಿದೆ. ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುತ್ತೆ. ಭದ್ರಾವತಿ ಬಸ್ ಸ್ಟ್ಯಾಂಡ್ ಸರ್ಕಲ್, ಕಾವಲ್ ಗುಂದಿಯೂ ಕೂಡ ಜಲಾವೃತ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದ ಜನರ ಗೋಳನ್ನ ಕೇಳೋರಿಲ್ಲ. ಭದ್ರಾ ಡ್ಯಾಂನಿಂದ ಹೆಚ್ಚುವರಿ ನೀರು ಬಿಟ್ಟರೆ ಹೊಸ ಸೇತುವೆಯೂ ಕೂಡ ಮುಳುಗಡೆ. ಹೊಸ ಸೇತುವೆ ಮುಚ್ಚಿದ್ರೆ ಹಳೆ ಸೇತುವೆ ಮೇಲೆ ಸಂಚರಿಸುವ ಅನಿವಾರ್ಯತೆ ಇದೆ. ತಡೆಗೋಡೆ ಇಲ್ಲದೆ ಮಳೆಗಾಲದಲ್ಲಿ ಆತಂಕದಲ್ಲೇ ದಿನವನ್ನ ದೂಡ್ತಾರೆ ಅಲ್ಲಿನ ಜನ. ಭದ್ರಾವತಿಯ KSRTC ಬಸ್ ನಿಲ್ದಾಣದ ಬಳಿಯೂ ತಡೆಗೋಡೆ ಇಲ್ಲ. ಭದ್ರಾವತಿಯಲ್ಲಿ ಭದ್ರಾ ನದಿಗೆ ತಡೆಗೋಡೆ ನಿರ್ಮಿಸಲು ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ತಡೆಗೋಡೆ ನಿರ್ಮಿಸಿ ಪ್ರವಾಹ ಆತಂಕ ತಗ್ಗಿಸಲು ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೊಸ ಸೇತುವೆ ಬಳಿ ಮತ್ತೊಂದು ಸೇತುವೆ ನಿರ್ಮಾಣ ಆಗಬೇಕು. ಪ್ರತಿ ಬಾರಿ ಮಳೆಯಾದ್ರೆ ಸಾಕು, ಈ ಒಂದು ಭಯ, ಈ ಪ್ರವಾಹದ ಆತಂಕದಲ್ಲೇ ಅಲ್ಲಿನ ಜನ ಜೀವನ ಕಳೀತಾ ಇರ್ತಾರೆ. ಹೊಸ ಸೇತುವೆ ಮುಳುಗಡೆ ಆಗಿದೆ. ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುವ ಆತಂಕ ಇದೆ ಈಗ. ಜೊತೆಗೆ ಈ ಕಾವಲ್ಗುಂದಿಯೂ ಕೂಡ ಜಲಾವೃತ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದ ಜನರ ಗೋಳನ್ನ ಕೇಳೋರು ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಭದ್ರಾ ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ಬಿಟ್ರೆ ಹೊಸ ಸೇತುವೆಯೂ ಕೂಡ ಮುಳುಗಡೆ ಆಗುತ್ತೆ. ಹೊಸ ಸೇತುವೆ ಮುಚ್ಚಿದ್ರೆ ಹಳೆ ಸೇತುವೆ ಮೇಲೆ ಸಂಚರಿಸುವ ಅನಿವಾರ್ಯತೆ ಇದೆ. ತಡೆಗೋಡೆ ಇಲ್ಲದೆ ಮಳೆಗಾಲದಲ್ಲಿ ಆತಂಕದಲ್ಲೇ ದಿನ ದೂಡುವ ಪರಿಸ್ಥಿತಿ ಆ ಜನರದ್ದು. ಭದ್ರಾವತಿಯ KSRTC ಬಸ್ ನಿಲ್ದಾಣದ ಬಳಿಯೂ ಕೂಡ ತಡೆಗೋಡೆ ಇಲ್ಲ. ಭದ್ರಾವತಿಯಲ್ಲಿ ಭದ್ರಾ ನದಿಗೆ ತಡೆಗೋಡೆ ನಿರ್ಮಿಸುವುದಕ್ಕೆ ಆಗ್ರಹ ಹೆಚ್ಚಾಗಿದೆ. ತಡೆಗೋಡೆ ನಿರ್ಮಿಸಿ ಪ್ರವಾಹ ಆತಂಕ ತಗ್ಗಿಸುವುದಕ್ಕೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಹೊಸ ಬಿಡ್ದು ಅಂತೇಳಿ ಯಾವುದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ, ಈ ಬಿಡ್ದನ್ನ ಕಟ್ಟಿದ್ದೇ ಮೋಸ. ಆಲ್ರೆಡಿ ಏನೇನಾಗಿದೆ, ಎಂಥ ವಿಷಯ ಆಗಿದೆ ಅಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ವಿಚಾರ ಏನಂದರೆ, ಈ ಬಿಡ್ದನ್ನ ಆದಷ್ಟು ಬೇಗ ಎತ್ತರ ಮಾಡಿಸಿದ್ರೆ ಈ ಭದ್ರಾವತಿ ತಾಲೂಕಿಗೆ ಭಾಳ ಒಂದು ಒಳ್ಳೆಯದಾಗುತ್ತೆ. ಇದನ್ನು ನಮ್ಮ MLA ಅವ್ರು ಮಾಡಿಸ್ಬೇಕು, ಮತ್ತು ಯಾರು ಅಧಿಕಾರಿಗಳಿದ್ದಾರೆ ಯಾರ್ಯಾರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇದರ ಮುಂದುವರಿದ ಭಾಗವಾಗಿ ಜಿಲ್ಲೆಯ ಪ್ರಮುಖ ನದಿಗಳು ಉಕ್ಕಿ ಹರಿತಾ ಇದ್ದರೆ ಜಲಾಶಯಗಳ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಇದರ ನಡುವೆ ಪ್ರತಿ ವರ್ಷ ಕೂಡ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರ ವ್ಯಾಪ್ತಿಯಲ್ಲಿ ಪ್ರವಾಹ ಭೀತಿ ಉಂಟಾಗುವಂಥದ್ದು. ಮುಖ್ಯವಾಗಿ ಏನು ಭದ್ರಾ ಜಲಾಶಯದಿಂದ ನೀರನ್ನು ಬಿಡ್ತಾರೆ, ಆ ಒಂದು ಜಲಾಶಯ ನದಿಯ ನೀರು ಮುಖ್ಯವಾಗಿ ಭದ್ರಾವತಿ ನಗರದ ಮಧ್ಯಭಾಗದಲ್ಲಿ ಹೋಗುವಂಥದ್ದು. ಈಗ ಇದರ ಪರಿಣಾಮವಾಗಿ ಭದ್ರಾವತಿ ನಗರದಲ್ಲಿ ಒಂದು ಕಡೆ ಸೇತುವೆ ಮುಳುಗಡೆ ಆದರೆ ಮತ್ತೊಂದು ಕಡೆ ಭದ್ರಾವತಿಯ ನಗರದ ಇಕ್ಕೆಲಗಳಲ್ಲಿ ಪ್ರವಾಹ ಭೀತಿ ಕೂಡ ಉಂಟಾಗುವಂಥದ್ದು. ಇದೇ ಕಾರಣಕ್ಕಾಗಿ ಕಳೆದ ಹಲವು ವರ್ಷಗಳಿಂದ ಕೂಡ ಭದ್ರಾವತಿ ನಗರದ ಜನರು ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಲವು ವರ್ಷದಿಂದ ಮನವಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನೀವು ಕೂಡ ಗಮನಿಸ್ಬೋದು, ಅಂದರೆ ಭದ್ರಾವತಿ ನಗರದ ಮಧ್ಯಭಾಗದಲ್ಲಿ ಈ ಒಂದು ಭದ್ರಾ ನದಿ ಹಾದು ಹೋಗುವಂಥದ್ದು. ಈ ಭದ್ರಾ ನದಿ ಯಾವಾಗ ಉಕ್ಕಿ ಹರಿಯುತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುವಂಥ. ಮುಖ್ಯವಾಗಿ ಭದ್ರಾವತಿಯ ಕಾವಲ್ಗುಂದಿ ಭಾಗ ಇರ್ಬೋದು, ಕನಕನಗರ ಇರ್ಬೋದು, ಅಥವಾ ಬಸ್ ನಿಲ್ದಾಣದ ಪಕ್ಕದ ಏರಿಯಾ, ಒಂದು ಸೇತುವೆ ಪಕ್ಕದ ಏರಿಯಾ ಇರ್ಬೋದು, ಎಲ್ಲವೂ ಕೂಡ ತಡೆಗೋಡೆ ಇಲ್ಲದೆ ನೀರು ಆ ಅಂಚು ಒಂದಷ್ಟು ಕುಸಿಯೋ ಕೆಲಸ ಕೂಡ ಆಗುವಂಥದ್ದು. ಜೊತೆಗೆ ಒಳಭಾಗಕ್ಕೂ ಕೂಡ ನೀರು ನುಗ್ಗುವ ಕೆಲಸ ಕೂಡ ಆಗುವಂಥದ್ದು. ಈಗ ನೀವು ಕೂಡ ಗಮನಿಸ್ಬೋದು, ಒಂದು ಕಡೆ ಭದ್ರಾವತಿ ಬಸ್ ಸ್ಟ್ಯಾಂಡ್ ಪಕ್ಕದ ಏರಿಯಾದಲ್ಲಿ ಅರ್ಧಂಬರ್ಧ ತಡೆಗೋಡೆ ನಿರ್ಮಾಣ ಈಗಾಗಲೇ ಮಾಡಿರುವಂಥದ್ದು. ಮುಖ್ಯವಾಗಿ ತಡೆಗೋಡೆ ನಿರ್ಮಾಣ ಮಾಡುವಂಥ ಹಲವು ವರ್ಷಗಳು, ಅಂದರೆ ಭದ್ರಾ ಜಲಾಶಯದಲ್ಲಿ ಯಾವಾಗ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾರೆ ಪ್ರತಿ ಬಾರಿ ಕೂಡ ಭದ್ರಾವತಿ ನಗರದಲ್ಲಿ ಒಂದು ಈ ಪ್ರವಾಹ ಭೀತಿ ಉಂಟಾಗುವ ಜೊತೆಗೆ ಮನೆಗಳಿಗೂ ಕೂಡ ನೀರು ನುಗ್ಗೋ ಕೆಲಸ ಆಗುತ್ತೆ. ಅದರಲ್ಲೂ ಕೂಡ ಕಾವಲ್ಗುಂದಿಯ ಇಡೀ ಗ್ರಾಮವನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳು ಕೂಡ ಮಾಡುವಂಥದ್ದು. ಮುಖ್ಯವಾಗಿ ಭದ್ರಾವತಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡುವಂಥ ಹಲವು ಬಾರಿ ಒತ್ತಾಯನ ಮಾಡಿದ್ರು ಕೂಡ ಶಾಸಕರಿರ್ಬೋದು ಅಥವಾ ಸ್ಥಳೀಯರು ಇರ್ಬೋದು, ಅದೇನು ಮಹಾನಗರ ನಗರಸಭೆ ಇರ್ಬೋದು, ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಹೀಗಾಗಿ ನೀವು ಕೂಡ ಗಮನಿಸ್ಬೋದು, ಅರ್ಧಂಬರ್ಧ ತಡೆಗೋಡೆ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಭದ್ರಾವತಿ ನಗರದ ಆರಂಭದಿಂದ ಅಂತ್ಯದವರೆಗೂ ಕೂಡ ಎರಡೂ ಬದಿಯಲ್ಲಿ ಒಂದಷ್ಟು ತಡೆಗೋಡೆ ನಿರ್ಮಾಣ ಮಾಡಿ ಪ್ರವಾಹವನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಭಾಗದ ಜನರು ಕೂಡ ಒತ್ತಾಯವನ್ನು ಮಾಡ್ತಾ. ನೀವು ಕೂಡ ಇನ್ನೊಂದು ಭಾಗದಲ್ಲಿ ಗಮನಿಸಬಹುದು, ಆ ಕಡೆ KSRTC ಬಸ್ ನಿಲ್ದಾಣ ಕೂಡ ಈ ಒಂದು ಹೊಸ ಸೇತುವೆ ಪಕ್ಕದಲ್ಲೇ ಇರುವಂತಹ KSRTC ಬಸ್ ಸ್ಟ್ಯಾಂಡ್ ಕೂಡ ಇರುವಂಥದ್ದು. ಅದು ಕೂಡ ಹೊಳೆಯ ಅಂಚಿಗೆ, ಅಂದರೆ ಭದ್ರಾ ನದಿಯ ಅಂಚಿಗೆ ಕೂಡ ಇರುವಂಥದ್ದು. ಅಲ್ಲೂ ಕೂಡ ತಡೆಗೋಡೆ ಇಲ್ಲ. ಹಾಗಾಗಿ
ಪ್ರತಿ ಏನು ಈ ಒಂದು ನಗರದ ಅಂಚಿನಲ್ಲಿ ಸಾವಿರಾರು ಜನ ಅಂದರೆ ನದಿ ಪಕ್ಕದಲ್ಲಿ ಸಾವಿರಾರು ಜನ ವಾಸವನ್ನು ಮಾಡ್ಕೊಂಡಿದ್ದಾರೆ, ಸಾವಿರಾರು ಕುಟುಂಬಗಳಿದೆ, ಸಾಕಷ್ಟು ಏನು ಕೈಗಾರಿಕಾ ಪ್ರದೇಶಗಳಿದೆ. ಎಲ್ಲವೂ ಕೂಡ ಇರೋ ಕಾರಣಕ್ಕಾಗಿ ಒಂದಷ್ಟು ತಡೆಗೋಡೆನ ನಿರ್ಮಾಣ ಮಾಡಬೇಕಂತ ಹಲವು ಬಾರಿ ಒತ್ತಾಯನ ಮಾಡಿದ್ರು ಕೂಡ ಶಾಸಕರುಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಸಾಕಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ಸೂಕ್ತವಾದಂಥ ಅನುದಾನವನ್ನು ಬಿಡುಗಡೆ ಮಾಡಿ ಈ ಭದ್ರಾವತಿ ನಗರದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡೋ ಮೂಲಕ ಭದ್ರಾ ನದಿಯ ಪ್ರವಾಹವನ್ನು ತಡೆಯೋ ಕೆಲಸವನ್ನು ಮಾಡಬೇಕು ಅಂತೇಳಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.